ಈ ತಂಬಾಕಿನ ಗಿಡ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಇದು ಬೆಳೆಯಾಗಿರ್ತದೆ. ಈ ತಂಬಾಕಿನ ಗಿಡ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಇದು ಬೆಳೆಯಾಗಿರ್ತದೆ. ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಯಾರು ಬೆಳೆಯೋದಿಲ್ಲ. ಇದು ಈ ಬಂದ್ಬಿಟ್ಟು ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿ ನಾವು ನೋಡಿರೋಂಥ ಜಾಸ್ತಿ ಇಲ್ಲೇ ನೋಡಿದ್ದು ತಂಬಾಕು ಬೆಳೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ತಂಬಾಕು ಗಿಡ ಅಂತ. ಇದು ಬಂದ್ಬಿಟ್ಟು ಎರಡೂವರೆ ತಿಂಗಳಿಗೆ ಬರುತ್ತೆ ಇದು ತಂಬಾಕು ಬೆಳೆ. ಈ ಬೆಳೆಯನ್ನು ಎರಡೂವರೆ ತಿಂಗಳಿಗೆ ಬರುತ್ತಾ. ಬರೀ ಇದು ಯೂಸ್ ಮಾಡೋದು ಈ ಎಲೆಗಳು ಮಾತ್ರ ಯೂಸ್ ಮಾಡ್ತಾರೆ. ಬನ್ನಿ ನೋಡೋಣ ಮತ್ತೆ ಆ ಕಡೆ. ಸುಮಾರು 4-5 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಈಗ ಇದೆಲ್ಲ ಅದೇ ತಂಬಾಕಿನ ಗಿಡ. ಇದು ಮೈಸೂರು ಜಿಲ್ಲೆದಾಗ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾರೆ. ಇದು ಈ ಥರ ತಂಬಾಕು ಇರುತ್ತೆ ನೋಡಿ. ಫ್ರೆಂಡ್ಸ್, ಈ ಥರ ತಂಬಾಕು ಗಿಡ ಇರ್ತದೆ ನೋಡಿ. ಈ ತಂಬಾಕು ಗಿಡ ಕಡಿಮೆ ಖರ್ಚಿನಲ್ಲಿ ಬರುತ್ತೆ. ಯಾರಾದರೂ ಹೊಲ್ದಾರ ನೋಡೋಣ. ಯಾರು ಕಾಣಲ್ಲ ಇಲ್ಲಿ ಯಾರು ಇಲ್ಲ, ಯಾರು ಕಾಣಲ್ಲ. ಮೋಡ ಬೇರೆ ಆಗಿಬಿಟ್ಟಿದೆಯಲ್ಲ ಇಲ್ಲೆಲ್ಲ ನೋಡಿ. ಮಳೆ ಬರುವ ಸಂಭವ. ಸುಮಾರು 2 ತಿಂಗಳಿಂದ ಏನು ಇಲ್ಲಿ ಮಳೆನೇ ಆಗಿಲ್ಲ. ಆದರೂ ಎಲ್ಲ ಬೋರು ಅದರಲ್ಲಿಂದನೇ ಕಾಫಿ ಗಿಡ ಬೆಳ್ಕೊಂತಿದ್ದಾರೆ. ಬೆಳ್ಕೊಂಡ್ರೆ ಈಗ ಈ ಥರ ಎಲ್ಲ ಗ್ಯಾಪ್ ಇರಬೇಕು. ಇಷ್ಟು ಗ್ಯಾಪ್ ಇದ್ರೇ ಗಿಡಗಳು ಚೆನ್ನಾಗಿ ಫಸಲು ಬರುತ್ತೆ. ಎಲೆಗಳು ಅಡಲಾಗುತ್ತೆ. ಈ ಮೇನ್ ಎಲೆಗಳನ್ನೇ ಇಂಪಾರ್ಟೆಂಟು ನೋಡಿ. ಫ್ರೆಂಡ್ಸ್, ತಂಬಾಕು ಹೆಂಗೆ ಬೆಳಿತಾರಂತ ಕೆಲವ್ರಿಗೆ ಮಾಹಿತಿನೇ ಇರೋಲ್ಲ. ಹೆಂಗೆ ಗಿಡ ಇರುತ್ತೆ ಅಂತ ಗೊತ್ತಿರೋಲ್ಲ ನೋಡಿ.